ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ನಾನು ಮತ್ತೊಂದು ಆವರ್ತಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ಆತನ ಶ್ರಮೆಯ ಕುರಿತಾಗಿ ನಾವು ಒಂದೊಂದಾಗಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಾವು ಇನ್ನೊಂದು ವಾಕ್ಯ ಭಾಗವನ್ನು ನಾವು ಈ ಒಂದು ದಿನದಲ್ಲಿ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 65ನೇ ವಚನದಲ್ಲಿ ನಾವು ನೋಡುವಾಗ, ಆಮೇಲೆ ಕೆಲವರು ಆತನನ್ನು ಉಗುಳಿ ಆತನ ಮುಖಕ್ಕೆ ಮುಸುಕು ಹಾಕಿ ಗುದ್ದಿ ಪ್ರವಾದನೆ ಹೇಳು ಅನ್ನುತ್ತಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ಆಮೇಲೆ ಕೆಲವರು ಅಂತ ಬರೆದಿದೆ. ಕೆಲವರು ಆತನನ್ನ ಉಗುಳಿ ಅನ್ನುವುದಾಗಿ ಆತನನ್ನ ಉಗುಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಎಷ್ಟು ಒಂದು ನೋವಿನ ಸಂಗತಿ ಅಲ್ವಾ, ಎಷ್ಟು ಒಂದು ಅವಮಾನದ ಸಂಗತಿ ಇದಾಗಿದೆ, ಎಷ್ಟು ಒಂದು ಇನ್ಸಲ್ಟ್ ಸಂಗತಿ ಆಗಿದೆ. ಯಾಕೆ ಆತನು ಇನ್ಸಲ್ಟ್ ಅನ್ನು ಅನುಭವಿಸಿದನು ಎಂಬುದಾಗಿ ನೋಡುವಾಗ, ಆತನು ನನಗಾಗಿ ನಿನಗಾಗಿ ಆತನು ಇನ್ಸಲ್ಟ್ ಅನ್ನ ಅನುಭವಿಸಿದವನು, ನನಗಾಗಿ ನಿನಗಾಗಿ ಆತನು ಮುಖದ ಮೇಲೆ ಆತನು ಉಗುಳಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ನಾವು ನೋಡುವಾಗ ಆತನು ಅನೇಕ ರೋಗಗಳನ್ನು ಸ್ವಸ್ಥವನ್ನು ಮಾಡಿದನು. ದೆವ್ವ ದಂಡಿನಿಂದ ಹಿಡಿದಂತಕ್ಕಂಥ ಅನೇಕ ದೆವ್ವಗಳಿಗೆ ಆತನು ಬಿಡಿಸಿದನು. ಅನೇಕ ರೋಗಗಳನ್ನು ಆತನು ಗುಣಪಡಿಸಿದನು. ಆತನು ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಿದನು. ಆತನು ನೋಡುವಾಗ 5,000 ಜನರಿಗೆ ಊಟವನ್ನು ಮಾಡಿಸಿದಂತವನು ಆತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದರೆ ಆ ಒಂದು ದಿನದಲ್ಲಿ ಆತನ ಮುಖದ ಮೇಲೆ ಹೋಗ್ತಾ ಇದ್ದಾರೆ. ಎಷ್ಟು ನೋವಿನ ಸಂಗತಿ ಅಲ್ವಾ. ಅನೇಕ ಜನರು ಇದ್ರು, ಅಲ್ಲಿ ಮಹಾಯಾಜಕರು ಇದ್ರು, ಹಿರಿಯರಿದ್ರು, ಓಲೇಕಾರರು ಇದ್ರು. ಅಲ್ಲಿ ನೋಡುವಾಗ ಅನೇಕ ಜನರ ಮಧ್ಯದಲ್ಲಿ ಆತನ ಮುಖದ ಮೇಲೆ ಉಳಿದಾಗ ಎಷ್ಟು ಇನ್ಸಲ್ಟ್ ಆಗಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿದ್ರು. ನೋಡಿ, ಇವಾಗ ನಿಮಗೆ ಅನೇಕ ಒಂದು ಜನರ ಮುಂದೆ ನಿಮಗೆ ಉಗುಳಿದ್ರೆ ಹೆಂಗ ಅನ್ಸುತ್ತೆ, ಎಷ್ಟು ನೋವು ಅನ್ಸುತ್ತಲ್ವಾ, ಎಷ್ಟು ಇನ್ಸಲ್ಟ್ ಅನ್ನು ಫೀಲ್ ಮಾಡ್ಕೊಳ್ತಿರಲ್ವಾ. ಇಷ್ಟೊಂದು ಜನರ ಮುಂದೆ ನನ್ನನ್ನು ಉಗುಳಿದ್ದಾರೆ ಎಂಬುದಾಗಿ ನೀವು ಎಷ್ಟು ಇನ್ಸಲ್ಟ್ ಫೀಲ್ ಮಾಡ್ಕೊಳ್ತೀರಾ, ಎಷ್ಟು ಗಿಲ್ಟ್ ಫೀಲ್ ಮಾಡ್ಕೊಳ್ತೀರಾ, ಎಷ್ಟೊಂದು ನೀವು ಕುಂದು ಹೋಗ್ತಿರಲ್ವಾ. ಆದರೆ ಯೇಸು ಕ್ರಿಸ್ತನು ಆತನು ಇನ್ಸಲ್ಟ್ ಅನ್ನ ಫೀಲ್ ಮಾಡದ ಹಾಗೆ ಆತನು ನನಗಾಗಿ ನಿನಗಾಗಿ ನಾನು ನೀನು ನಿತ್ಯ ಜೀವವನ್ನ ಸೇರಬೇಕೆಂಬುದಾಗಿ ಆತನು ತನ್ನ ಮುಖದ ಮೇಲೆ ಆತನು ಉಗುಳಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಯಾಕೆ ಆತನು ಅವಮಾನವನ್ನ ತಾಳಿದನು ಎನ್ನುವಾಗ ನೋಡುವಾಗ ಆತನು ನನಗಾಗಿ ನಿನಗಾಗಿ ಆತನು ಅವಮಾನವನ್ನ ಆತನು ತಾಳಿದನು ಎಂಬುದಾಗಿ ನೋಡ್ತೇವೆ. ಅದೇ ಮುಂದೆ ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ, ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ ಆತನ ಮುಂದೆ ಮೊಳಕಾಲೂರಿ ಅಡ್ಡ ಬಿದ್ದರು ಎಂಬುದಾಗಿ ನೋಡ್ತೇವೆ. ಈ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿಯೂ ಸಹ ನೋಡುವಾಗ ಆತನ ಮೇಲೆ ಉಗುಳಿ ಎಂಬುದಾಗಿ ನಾವು ನೋಡ್ತೇವೆ. ಆತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ ನೋಡಿ. ಅಲ್ಲಿ ಕೆಲವರು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 65ನೇ ವಚನದಲ್ಲಿ ನೋಡುವಾಗ ಕೆಲವರು ಆತನ ಮೇಲೆ ಉಗುಳಿದರು ಎಂಬುದಾಗಿ ನೋಡ್ತೇವೆ. 15ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ ಆತನ ಮೇಲೆ ಉಗುಳಿ ಎಂಬುದಾಗಿ ನೋಡ್ತೇವೆ. ಎಷ್ಟು ಇನ್ಸಲ್ಟ್ ಅನ್ನ, ಎಷ್ಟು ಅವಮಾನವನ್ನ ಯೇಸು ಸ್ವಾಮಿಯು ಆ ಒಂದು ಶ್ರಮೆ ಮರಣ ದಿನಗಳಲ್ಲಿ ಆತನು ಅನುಭವಿಸಿದನು ಎಂಬುದಾಗಿ ನಾನು ನೀನು ಮರೆತು ಹೋಗದ ಹಾಗೆ ಅದನ್ನು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಆತನು ಯಾಕೆ ಇಷ್ಟೊಂದು ಅವಮಾನವನ್ನು ಅನುಭವಿಸಿದನು ಎಂಬುದಾಗಿ ನೋಡುವಾಗ ನನಗಾಗಿ ನಿನಗಾಗಿ ಆತನು ಇಷ್ಟೊಂದು ಅವಮಾನವನ್ನು ನನಗಾಗಿ ನಿನಗಾಗಿ ಆತನು ಅನುಭವಿಸಿರುವಾಗ, ಆದರೆ ಅದನ್ನು ನಾವು ಗ್ರಹಿಸದೆ ನಮ್ಮ ಒಂದು ಕೆಲಸದಲ್ಲಿ ನಾವು ಬಿಜಿ ಆಗಿಬಿಟ್ಟಿದ್ದೇವೆ. ಆತನ ಸನ್ನಿಧಾನದಲ್ಲಿ ಬಾರದೆ ನಾವು ಎಲ್ಲೆಲ್ಲೋ ನಾವು ಅಲೆದಾಡ್ತಾ ಇದ್ದೇವೆ, ಎಲ್ಲೋ ಹೋಗ್ತಾ ಇದ್ದೇವೆ. ನಾವು ನಮ್ಮ ಯೇಸು ಕ್ರಿಸ್ತನನ್ನ ಧ್ಯಾನಿಸುವಂಥದ್ದನ್ನ, ಯೇಸು ಕ್ರಿಸ್ತನ ವಾಕ್ಯವನ್ನ ಕೇಳುವಂಥದ್ದನ್ನ ನಾವು ಪ್ರಯಾರಿಟಿಯನ್ನ ಮಾಡಿಕೊಳ್ಳದೆ ನಾವು ಬೇರೆ ಕೆಲಸಗಳನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಈ ಶುಕ್ರವಾರ ದಿನಗಳಲ್ಲಿ ನಾವು ಬರುವ ದಿನಗಳಲ್ಲಿ, ಗುಡ್ ಫ್ರೈಡೆ ದಿನಗಳಲ್ಲಿ ನಾವು ಆತನು ಆಡಿರ್ತಕ್ಕಂಥ 7 ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡಿ, ನಾವು ಶ್ರಮೆ ಮರಣ ದಿನಗಳಲ್ಲಿ ಆತನು ಪಟ್ಟಿರ್ತಕ್ಕಂಥ ಶ್ರಮೆಯನ್ನು ನಾವು ಧ್ಯಾನಿಸದೆ ಪ್ರತಿದಿನ ಆತನು ನನಗಾಗಿ ಎಷ್ಟು ಅವಮಾನವನ್ನು ತಾಳಿದನು, ಆತನು ನನಗಾಗಿ ಆತನು ಮುಖದ ಮೇಲೆ ಉಗುಳಿಸಿಕೊಂಡಿದನು ಎಂಬುದಾಗಿ ನೀನು ಅದನ್ನು ನಾವು ಜ್ಞಾಪಕಕ್ಕೆ ತೆಗೆದುಕೊಳ್ಬೇಕಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ, ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸ್ಕೊಂಡು ಆತನ ತಲೆ ಮೇಲೆ ಉಗಿದರು ಎಂಬುದಾಗಿ ಯೇಸು ಕ್ರಿಸ್ತನನ್ನ ತಲೆ ಮೇಲೆ ಉಗಿತಾ ಇದ್ದಾರೆ ನೋಡಿ. ಆತನು ಇನ್ನೋಸೆಂಟ್ ಸಫರಿಂಗ್ ಅನುಭವಿಸಿದ, ಆತನು ಏನು ಮಾಡಲಿಲ್ಲ, ಆತನು ಯಾವ ತಪ್ಪನ್ನು ಮಾಡಲಿಲ್ಲ, ಯಾವ ಪಾಪವನ್ನು ಮಾಡಲಿಲ್ಲ. ಆತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ, ಆತನ ತಲೆಯ ಮೇಲೆ ಅವರು ಹೊಡೆದರು ಎಂಬುದಾಗಿ ಬರೆದಿದೆ.
ಆ ಮಾರ್ಕನ ಬರೆದ ಸುವಾರ್ತೆ 15:19 ನೋಡುವಾಗ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದ ಎಂಬುದಾಗಿ. ಬೆತ್ತದಿಂದ ಆತನ ತಲೆಯ ಮೇಲೆ ಎಷ್ಟು ಜೋರಾಗಿ ಹೊಡೆದಿರ್ತಾರಲ್ಲ. ಯಾಕೆ ಆತನ ಆ ಒಂದು ಹೊಡೆತವನ್ನು ತಾಳಿದ್ದೇನೆ ಎಂಬುದಾಗಿ ನೋಡುವಾಗ ನಾನು ನೀನು ರಕ್ಷಿಸಲ್ಪಡಬೇಕೆಂಬುದಾಗಿ, ನಾನು ನೀನು ಆತನ ಮಾರ್ಗದಲ್ಲಿ ನಡೆಯುವಂಥ ಮಗನು ಮಗಳು ಆಗಬೇಕೆಂಬುದಾಗಿ ಆತನು ಈ ಎಲ್ಲವನ್ನು ಆತನು ತಾಳ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಮುಖದ ಮೇಲೆ ಉಗಿಸಿಕೊಳ್ಳುವುದು ಸಾಮಾನ್ಯ ಅಂತೀರಾ? 4 ಜನರ ಮುಂದೆ, ನಿಮ್ಮ ಕುಟುಂಬದವರ ಮುಂದೆ ನಿಮ್ಮನ್ನು ಯಾರಾದರೂ ಮುಖದ ಮೇಲೆ ಉಗುಳಿದಾಗ ನಿಮಗೆ ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಅವಮಾನ ನಿಮಗೆ ಫೀಲ್ ಆಗುತ್ತೆ ಅಲ್ವಾ? ಯೇಸು ಸ್ವಾಮಿ ಆ ಒಂದು ದಿನದಲ್ಲಿ ಅಷ್ಟೊಂದು ಜನರೆಲ್ಲರ ಮಧ್ಯದಲ್ಲಿ ಆತನು ಮುಖದ ಮೇಲೆ ಉಗುಳಿಸಿಕೊಂಡಿರಿದಾಗ ಎಷ್ಟು ನೋವಾಗಿರ್ಬೋದು ನೋಡಿ. ಆತನ ಮೇಲೆ ಮುಖದ ಮೇಲೆ ಉಗುಳಿದ್ದನ್ನ ಮತ್ತಾಯನು, ಮಾರ್ಕನು, ಯೋಹಾನನು ಅವರೆಲ್ಲರೂ ಈ ಎಲ್ಲ ವಿಷಯಗಳನ್ನು ಅವರು ಕವರನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಮತ್ತಾಯ 26:67 ನೋಡುವಾಗ ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು ಎಂಬುದಾಗಿ ಮತ್ತೆ ಮತ್ತಾಯನ 26ನೇ ಅಧ್ಯಾಯದಲ್ಲೂ ನೋಡ್ತೇವೆ, ಮತ್ತು ಮತ್ತಾಯನ ಬರೆದ 27ನೇ ಅಧ್ಯಾಯದಲ್ಲೂ ನೋಡ್ತೇವೆ. ಆತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಎಷ್ಟೋ ಒಂದು ನೋವಿನ ಸಂಗತಿ. ಆತನು ಮುಖದ ಮೇಲೆ ಉಗುಳಿಸಿಕೊಂಡನು ನಾನು ಮರೆತು ಹೋಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ವಾರಕ್ಕೆ 1 ಸಾರಿ ಸಭೆಗೆ ಬರುವುದಲ್ಲ, ಆತನ ಸನ್ನಿಧಾನದಲ್ಲಿ ನಾನು ನೀನು ದಿನಾನು ಬರಬೇಕಾಗಿದೆ. ಆತನ ಸ್ವರವನ್ನ ಕೇಳಲಿಕ್ಕೆ, ಸ್ವಾಮಿ ನಾನು ನಿನ್ನ ಸ್ವರವನ್ನ ಕೇಳುತ್ತೇನೆ ಅನ್ನೋ ಒಂದು ಹಂಬಲದಿಂದ, ಆ ಒಂದು ಆತುರತೆಯಿಂದ ಆತನ ಸನ್ನಿಧಾನದಲ್ಲಿ ನಾನು ನೀನು ದಿನಾನು ಬರಬೇಕಾಗಿದೆ. ಈ ಶ್ರಮೆ ಮರಣ ದಿನಗಳಲ್ಲಿ ಈ ಒಂದು 40 ದಿವಸಗಳಲ್ಲಿ ನಾವು ಆತನ ಶಿಲುಬೆಯ ಒಂದು ಪ್ರಯಾಣ, ಒಂದು ಶಿಲುಬೆಯ ನೆರಳು ಎಂಬುದಾಗಿ, ಶಿಲುಬೆಯೊಂದಿಗೆ ಜರ್ನಿ ಎಂಬುದಾಗಿ ನಾವು ಧ್ಯಾನವನ್ನು ಮಾಡ್ತಿರುವಾಗ ಈ ಒಂದು ಧ್ಯಾನದಲ್ಲಿ ಮಾತ್ರ ಆತನ ಸನ್ನಿಧಾನದಲ್ಲಿ ಬಾರದೆ ನಾವು ಆತನ ಸನ್ನಿಧಾನದಲ್ಲಿ ಪ್ರತಿ ದಿನ ಬರಬೇಕಾಗಿದೆ. ಪ್ರತಿ ದಿನ ಆತನ ಸನ್ನಿಧಾನದಲ್ಲಿ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ. ಪ್ರತಿ ದಿನ ನಾವು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತ ಮಗನು ಮಕ್ಕಳಬೇಕಾಗಿದೆ. ನೆನಪು ಮಾಡಿಕೊ, ಆತನು ನಿನಗಾಗಿ ಮುಖದ ಮೇಲೆ ಉಳಿಸಿಕೊಂಡನು, ಆತನು ನಿನಗಾಗಿ ಆತನ ತಲೆಯ ಮೇಲೆ ಹೊಡಿಸಿಕೊಂಡನು ಎಂಬುದಾಗಿ. ಈ ಇನ್ಸಲ್ಟ್ ಅನ್ನು ನೋಡುವಾಗ ಈ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡಿ, ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ ಎಂಬುದಾಗಿ. ಇಂಥ ಅವಮಾನವಾಗಲಿ ಎಂದು ಹೇಳಬೇಕಂತ ಹೇಳ್ತಾರೆ ನೋಡಿ. ಅತ್ತಿಗೆ ಅವನ ಕಾಲಿನಿಂದ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಅತ್ತಿಗೆ ಎಷ್ಟು ಇನ್ಸಲ್ಟ್, ಎಷ್ಟು ಅವಮಾನ ಅಲ್ವಾ? ಎಷ್ಟು ಈ ಉಗುಳದನ್ನದನ್ನ ಆ ದಿನಗಳಲ್ಲಿ ಅವರು ಅವಮಾನ ಎಂಬುದಾಗಿ ಅವರು ಭಾವಿಸ್ತಿದ್ರು, ಅವಮಾನವಾಗಿ ಅದನ್ನ ಸೂಚಿಸುತ್ತಿದ್ರು ಎಂಬುದಾಗಿ ನೋಡ್ತೇವೆ ನೋಡಿ. ಆತನು ನನಗಾಗಿ ನಿನಗಾಗಿ ಮುಖದ ಮೇಲೆ ಉಳಿಸಿಕೊಂಡನು. ನಾವು ಯಾವತ್ತೂ ಮರೆಯಬಾರದು. ನನಗಾಗಿ ನಿನಗೆ ಆತನು ಇನ್ಸಲ್ಟ್ ಅನ್ನು ಅನುಭವಿಸಿಕೊಂಡನು, ನನಗಾಗಿ ನಮಗಾಗಿ ಆತನು ಅವಮಾನವನ್ನು ಸಹಿಸಿಕೊಂಡನು ಎಂಬುದಾಗಿ ನಾನು ಮರೆತು ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನ, ಆತನು ನಮಗಾಗಿ ಪರಿಹಾಸಕ್ಕೆ ಗುರಿಯಾದನು, ನಮಗಾಗಿ ಆತನ ಅವಮಾನಕ್ಕೆ ಗುರಿಯಾದನು, ನಮಗಾಗಿ ಆತನು ಮುಖದ ಮೇಲೆ ಉಳಿಸಿಕೊಂಡನು. ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ, ಅದನ್ನು ನಾವು ಗ್ರಹಿಸದೆ, ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಮಾಜದಲ್ಲಿಯೂ, ನಮ್ಮ ವ್ಯವಹಾರದಲ್ಲಿಯೂ ನಾವು ಬ್ಯುಸಿ ಆಗಿಬಿಟ್ಟಿದೆ. ಹಾಗಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾನು ನೀನು ಮೌನವಾಗಿದ್ದು ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನು ಜ್ಞಾಪಕ ಮಾಡಿಕೊಂಡು ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ಬಾ, ಆತನ ಪಾದದಲ್ಲಿ ಬಾ. ಸ್ವಾಮಿ ಕರ್ತನೆ, ನೀನು ನನಗಾಗಿ ಮುಖದ ಮೇಲೆ ನಿನ್ನ ಉಗುಳಿಸಿಕೊಂಡಿದ್ದೀರಲ್ಲ ಕರ್ತನೆ, ನನಗಾಗಿ ನಿನ್ನ ಮುಖದ ಮೇಲೆ ನಿನ್ನ ಗುದಿಸಿಕೊಂಡಿದ್ದೆ ಕರ್ತನೆ, ನೀನು ನನಗಾಗಿ ಕರ್ತನೆ ತಲೆಯ ಮೇಲೆ ಬೆತ್ತದಿಂದ ನಿನಗೆ ಹೊಡೆದರು ಎಂಬುದಾಗಿ ನೋಡ್ತೇವೆ ಕರ್ತನೆ. ನಾನು ರಕ್ಷಿಸಲ್ಪಡಬೇಕು, ನಾನು ನಿತ್ಯ ಜೀವವನ್ನು ಸುರಿಸಬೇಕೆಂಬುದಾಗಿ ಕರ್ತನೆ ನೀನು ಇಷ್ಟೊಂದು ನೋವೆಲ್ಲ ತಾಡಿದಲ್ಲ. ವಾಕ್ಯದಲ್ಲಿ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಎಂಬುದಾಗಿ, ಆತನು ಒಬ್ಬನೇ ಮಗನನ್ನು ಭೂಲೋಕಕ್ಕೆ ಕೊಟ್ಟಿದ್ದಾಗ ಆ ಒಬ್ಬನೇ ಮಗನಿಗೆ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಎಷ್ಟು ನೋವನ್ನು ಆತನು ತಂದೆಯಾದ ದೇವರು ನೋಡಿ ಆತನು ಅನುಭವಿಸ್ತಿರ್ಬೋದು. ನನ್ನ ಮಗನೆಯ ಮೇಲೆ ಮುಖದ ಮೇಲೆ ಉಗುಳ್ತಾ ಇದ್ದಾರೆ ಎಂಬುದಾಗಿ. ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಉಗುಳಿದ್ರೆ ನೀವು ಸರಿ ಇರ್ತೀರಾ? ನಿಮ್ಮ ಮಕ್ಕಳ ಮೇಲೆ 4 ಜನರ ಮುಂದೆ, ಸಮಾಜದ ಮುಂದೆ ನಿಮ್ಮ ಮಕ್ಕಳ ಮೇಲೆ ಕೆಲವರು ಬಂದು ನಿನ್ನ ಮಗನ ಮೇಲೆ ಉಗುಳುತ್ತರು ಅಂತಂದ್ರೆ, ನಿನ್ನ ಮಗಳ ಮೇಲೆ ಉಗುಳುತ್ತರು ಅಂದ್ರೆ
ಎಷ್ಟು ಫೀಲ್ ಆಗುತ್ತೆ, ಎಷ್ಟು ನೋವಾಗುತ್ತೆ ನಿಮಗೆ. ಆದರೆ ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ ಮುಖದ ಮೇಲೆ ಕೆಲವರು ಬಂದು ಉಗುಳಿದರು ಎಂಬುದಾಗಿ ನೋಡ್ತೇವೆ. ತಂದೆಯಾದ ದೇವರು ಎಷ್ಟು ನೊಂದುಕೊಂಡಿರಬಹುದಲ್ವ. ಕರ್ತನಲ್ಲಿ ಪ್ರಿಯರೇ, ನಾನು ನೀನು ಮರೆತು ಹೋಗದ ಹಾಗೆ ಆತನ ಸನ್ನಿಧಾನದಲ್ಲಿ, ಸ್ವಾಮಿ ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯನ್ನ, ನಿನ್ನ ಅಪಾರವಾದ ಪ್ರೀತಿಯನ್ನ ಕರ್ತನೆ, ನೀನು ಎಷ್ಟೋ ಪ್ರೀತಿಯನ್ನ ಭೂಲೋಕದ ಮೇಲೆ ಇಟ್ಟು ಕರ್ತನೆ, ನನಗಾಗಿ ನಮಗಾಗಿ ನೀನು ನಿನ್ನ ಒಬ್ಬನೇ ಮಗನನ್ನ ಕೊಟ್ಟಿದೆಯಲ್ವಾ ಆ ಕರ್ತನೆ. ಆ ಕೊಟ್ಟಿರ್ತಕ್ಕಂಥ ಮಗನನ್ನ ಕರ್ತನೆ ನಾವು ಗ್ರಹಿಸದೆ ಆಪಾದಿರಿ ಸ್ವಾಮಿ, ಆ ಯೇಸು ಕ್ರಿಸ್ತನು ತನ್ನ ಮುಖದ ಮೇಲೆ ಉಗುಳಿಸಿಕೊಂಡಿದ್ದನ್ನು ನಾನು ಗ್ರಹಿಸದೆ ಅಪಾದಿರಿ ಸ್ವಾಮಿ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದಾರೆ, ನಿನ್ನ ಸನ್ನಿಧಾನದಲ್ಲಿ ನಾನು ಬಾರದೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೇನೆ ಕರ್ತನೆ. ಇಲ್ಲ, ನಾನು ಈ ವರ್ಷದಿಂದ ಈ ದಿನದಿಂದ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಮಗನು, ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಮಗಳು ನಾನು ಆಗ್ತೇನೆ ಎಂಬುದಾಗಿ ನಿನ್ನ ನಿರ್ಧಾರವನ್ನು ಮಾಡುವಾಗ ದೇವರು ನಿನ್ನನ್ನು ಆತನ ಬಲಪಡಿಸಲಿಕ್ಕಿದ್ದಾನೆ, ನಿನ್ನನ್ನು ಆತನ ನಡೆಸಲಿಕ್ಕಿದ್ದಾನೆ. ಬಾ ಆತನ ಪಾದದಲ್ಲಿ ಬಾ ಮಗನೇ, ಮಗಳೇ, ಬಾ ಆತನ ಪಾದದಲ್ಲಿ ಬಾ. ಈ ಶ್ರಮೆ ಮರಣ ದಿನಗಳಲ್ಲಿ ನೀನು ಉಪವಾಸ ಬಿದ್ದು ಆತನ ಸನ್ನಿಧಾನದಲ್ಲಿ ನೀನು ಹತ್ತಿರ 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 ಬರುವ ನಾವು ಆತನ ಸನ್ನಿಧಾನದಲ್ಲಿ ನೀನು ಬೆಳೆಯುವ ಮಗನು, ಮಗಳ ಬಾ ಆತನ ಪಾದದಲ್ಲಿ ಬಾ.